ದೇವೇಗೌಡರ ಪದ್ಮನಾಭ ನಗರ ನಿವಾಸದಲ್ಲಿ ಈಗಾಗಲೇ ಅಂತಿಮ ಹಂತದ ಪೂಜೆ ಆಗ್ತಾ ಇದೆ. ಅವರ ಮನೆಯಲ್ಲಿ ಚೆನ್ನಮ್ಮಗೆ ಕಡೇ ಪೂಜೆಯನ್ನ ನೆರವೇರಿಸಲಾಗಿದೆ. ಪತ್ನಿಯ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ನಿನ್ನೆಯಿಂದಲೂ ಕೂಡ ಕಣ್ಣೀರು ಹಾಕ್ತಾ ಇರೋದು, ನನ್ನ ಬಿಟ್ಟಿಷ್ಟು ಬೇಗ ಹೋದ್ಯಾ ಅಂತ ಅವರು ದುಃಖದಲ್ಲಿ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತು, ನಾನು ಬರ್ತಾ ಇದ್ದೆ ಅಂತ ದೇವೇಗೌಡರು ಕಣ್ಣೀರು ಹಾಕ್ತಾ ಇರೋದು. ಪಾರ್ಥಿವ ಶರೀರಕ್ಕೆ ಕಡೆ ಪೂಜೆ ಸಲ್ಲಿಕೆ ಮಾಡಲಾಗಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ದೇವೇಗೌಡರ ಕೈಯಲ್ಲೇ ಆ ಪೂಜೆ ಆಗಬೇಕು, ಅವರ ಕೈಯಿಂದಾನೇ ಪೂಜೆಯನ್ನ ನೆರವೇರಿಸಲಾಗಿದೆ. ಕಣ್ಣೀರು ಹಾಕಿದ್ದಾರೆ, ನಾನು ಬರ್ತಾ ಇದ್ದೆ, ನನ್ನ ಕೂಡ ಕರ್ಕೊಂಡು ಹೋಗಬಹುದಿತ್ತಲ್ವಾ ನೀನು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ ನೀವು. ವೀಲ್ ಚೇರ್ನಲ್ಲಿ ಅವರನ್ನು ಕರೆದುಕೊಂಡು ಬಂದು ಪದ್ಮನಾಭ ನಗರ ನಿವಾಸದಲ್ಲಿ ಚೆನ್ನಮ್ಮಗೆ ಅಂತಿಮ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಮೈದಾನಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಳ ಸಂಗಾತಿ 72 ವರ್ಷ ಒಟ್ಟಿಗೆ ಜೊತೆಯಾಗಿ ಜೀವನದಲ್ಲಿ ಹೆಜ್ಜೆ ಹಾಕಿದ್ರು. ಈಗ ದೇವೇಗೌಡರನ್ನ ಅಗಲಿ ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಕೆಲ ಹೊತ್ತಲ್ಲೇ ಪುಟ್ಟಲಿಂಗಯ್ಯ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಚೆನ್ನಮ್ಮ ಅವರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ. ಅಲ್ಲಿನ ಜನ ಭಾವುಕರಾಗಿ ಮಾತನಾಡಿದ್ದಾರೆ. ಯಾಕೆಂದರೆ ಚೆನ್ನಮ್ಮ ಅವರು ಮದುವೆ ಆದ ಬಳಿಕ 17 ವರ್ಷಕ್ಕೆ ಮದುವೆ ಆದ ಬಳಿಕ ತನ್ನ ಹುಟ್ಟೂರನ್ನು ಮರ್ತಂಥವರಲ್ಲ. ಅರ್ಧನಹಳ್ಳಿ ಯಾವ ರೀತಿಯಾಗಿ ಅವರು ಆ ಭವಿಷ್ಯವನ್ನು ಕಟ್ಕೊಳ್ತಾ ಹೋದರು, ದೇವೇಗೌಡರ ಜೊತೆ ಸಾಥ್ ಕೊಡ್ತಾ ಹೋದರು. ಇದೇ ಸಂದರ್ಭದಲ್ಲಿ ತನ್ನ ಹುಟ್ಟೂರನ್ನು ಕೂಡ ಅಷ್ಟೇ ಅದೇ ರೀತಿಯ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅಲ್ಲಿಗೂ ಏನು ಮಾಡಬಹುದು ಅದನ್ನು ಮಾಡ್ತಾ ಇದ್ರು. ಅಲ್ಲಿನ ಜನ ಮಾತನಾಡಿದ್ದಾರೆ, ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ, ನೆನೆಸ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮುತ್ತಿಗೆ ಹಿರೇಹಳ್ಳಿಯ ಜನ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಈಗ ನಿಧನರಾಗಿದ್ದಾರೆ. ನನಗೆ ಅವರ ಹುಟ್ಟೂರಿನಲ್ಲಿದ್ದೀನಿ. ನನ್ನ ಹಿಂದೆ ಕಾಣ್ತಿರ್ತಕ್ಕಂಥದ್ದು ಚೆನ್ನಮ್ಮನವರು ಏನು ಹುಟ್ಟಿದ್ರು ಅದೇ ಮನೆ. ಈಗ ಅದನ್ನು ಹೊಸದಾಗಿ ಕಟ್ಟಲಾಗಿದೆ. ನನಗೆ ಇನ್ನು ವಸ್ತುಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿರ್ತಕ್ಕಂಥ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ಚೆನ್ನಮ್ಮನವರು ಹುಟ್ಟಿದಂಥ ಮನೆ. ಈ ಗ್ರಾಮದಲ್ಲಿ ಸಾಕಷ್ಟು ಸಂಬಂಧಿಕರನ್ನು ಚೆನ್ನಮ್ಮನವರು ಹೊಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಚೆನ್ನಮ್ಮನವರ ಅಣ್ಣ ತಮ್ಮ ಆಗಿರ್ಬೋದು, ಇನ್ನಿತರರೆಲ್ಲರೂ ಕೂಡ ಇಲ್ಲೇ ವಾಸವಾಗಿದ್ದರು. ಅವರೆಲ್ಲರೂ ಕೂಡ ಚೆನ್ನಮ್ಮನವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಚೆನ್ನಮ್ಮನವರು ಈ ಗ್ರಾಮಕ್ಕೆ ಬಂದು ಸಂಬಂಧಿಕರನ್ನು ಮಾತಾಡಿಸಿ ಹೋಗ್ತಿದ್ರು. ಈ ಗ್ರಾಮಕ್ಕೆ ಒಂದು ದೇವಸ್ಥಾನವನ್ನು ಕೂಡ ಚೆನ್ನಮ್ಮನವರು ಕಟ್ಕೊಟ್ಟಿದ್ದಾರೆ ಎಂಬಂಥ ಮಾತನ್ನು ಇಲ್ಲಿನ ಗ್ರಾಮಸ್ಥರು ಕೂಡ ಹಂಚ್ಕೊಳ್ತಿದ್ರು. ಚೆನ್ನಮ್ಮರು ನಮ್ಮ ತಂದೆಯ ತಂಗಿ ಮಗಳು, ನಮ್ಮ ತಂದೆ ತಂಗಿ ಮಗಳು ಹರದನಹಳ್ಳಿ ನಮ್ಮದು. ಆವಾಗಿನಿಂದಲೂ ನಮ್ಮ ಚೆನ್ನಾಗಿ ಇಟ್ಕೊಂಡು ನಮ್ಮ ಇಲ್ಲೇ ಇಟ್ಕೊಂಡವ್ರ. ಅವ್ರ ತವ್ರ ಮನೆಯಲ್ಲೇ ಇದ್ದೀನಿ ನಾನು. ಅವ್ರು ಸುಮಾರು ದಿವಸದಿಂದಲೂ ಇಲ್ಲೇ ಇದ್ದು ಇಲ್ಲೇ ನೋಡ್ಕೊತಾವ್ರು, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾವ್ರು. ಏನೇ ಕಾರ್ಯಕ್ರಮ ಆದ್ರೂ ಕೂಡ ಚೆನ್ನಮ್ಮನವ್ರು ಬರ್ತಿದ್ರ, ನಿಮ್ಗೆಲ್ಲ ಮಾತಾಡಿಸ್ತಿದ್ರ? ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರಮ್ಮ? ಮಾತಾಡ್ಸೋರ್ಕಂದ್ರೆ ನಮ್ಮೆಲ್ಲರನ್ನೂ ಮಾತಾಡ್ಸ್ಕೊಂಡು ನಮ್ಗೆ ಏನು ಕೊಡಬೇಕೋ ಕೊಟ್ಟು ನಮ್ಮನ್ನು ಆಧರಿಸಿ ಎಲ್ಲನೂ ಚೆನ್ನಾಗಿ ನೋಡ್ಕೊಂಡು ಎಲ್ಲನೂ ಚೆನ್ನಾಗಿ ಹೋದ್ರು. ಎಲ್ಲನೂ ಮಾಡ್ಕೊಂಡು ಹೋಗೋದು ಚೆನ್ನಾಗಿದ್ರು. ಅವ್ರು ನೆನ್ಕೊಂಡು ನಮ್ಮನ್ನು ಈಗ ಅವ್ರು ಇದ್ದಿದ್ದು ನಿಮಗೂ ಒಂಥರ ಧೈರ್ಯವಾಗಿತ್ತು. ಯಾರೋ ಒಂದು ಬೆನ್ನೆಲುಬಾಗಿ ನಮ್ಮ ಜೊತೆ ಇದ್ದಾರೆ ಅಂತ ಇತ್ತು. ಈಗ ಅವ್ರನ್ನ ಕಳ್ಕೊಂಡಿದ್ದೀರಿ ಅಮ್ಮ? ಕಳ್ಕೊಂಡಿದ್ದೀವಿ. ಏನು ಮಾಡೋದಪ್ಪ, ಕಳ್ಕೊಂಡು ಬರೀ ಬರುತ್ತಾ ಏನು ಮಾಡೋಕ್ಕಾಗುತ್ತೆ.
ಈಗ ಕೊನೆಯದಾಗಿ ಅಮ್ಮ ನೀವು ಯಾವಾಗ ಮಾತಾಡ್ಸಿದ್ರಿ ಚೆನ್ನಮ್ಮನವ್ರು ಸಿಕ್ಕಿದಾಗ ನಿಮ್ಗೆ ಯಾವಾಗ ಸಿಕ್ಕಿದ್ರು ಏನು ಮಾತಾಡಿದ್ರು? 2 ತಿಂಗಳಲ್ಲಿ ಹೋಗಿದ್ದೆ ಅಲ್ಲಿಗೆ, ನಾನು ಹೋಗಿದ್ದೆ ಬೆಂಗಳೂರಿಗೆ ನೋಡಬೇಕು ಅಂತವ. ಹೋಗಿ ಮಾತಾಡಿದ್ರು ನನ್ನ ಕೈಲಿ ಚೆನ್ನಾಗಿ, ಎಲ್ಲನೂ ಮಾತಾಡಿ ಇರವ ಬೆಳಿಗ್ಗೆ ಹೋಗಿವೆ ಅಂತ ಎಲ್ಲ ಮಾತಾಡಿ ಮನೆಗೆ ಹೋಗ್ಬೇಕನ್ನಕ ಅಂತ ಹೇಳಿ ಚೆನ್ನಾಗಿ ಮಾತಾಡಿ ಬಂದು. ಯಾವ ರೀತಿ ಇದ್ರು ಸಂಬಂಧಿಕರ ಜೊತೆ ಯಾವ ರೀತಿ ಒಡನಾಟವನ್ನು ಇಟ್ಕೊಂಡಿದ್ರು? ಸರ್ ತುಂಬ ಚೆನ್ನಾಗಿ ಒಡನಾಟ ಎಲ್ಲ ಇಟ್ಕೊಂಡಿದ್ರು ಸರ್. ನಾನು ಇವಾಗ 5 ಇಯರ್ಸ್ ಆಯಿತು ಮದುವೆಯಾಗಿ. ನನಗೆ ಅಷ್ಟು ಅವರು ನನಗೆ ಗೊತ್ತಿಲ್ಲ, ಇವಾಗ ಪರಿಚಯ ಆಗಿದೆ. ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸೋದು. ನನ್ನ ಮಗಳನ್ನ ಕರ್ಕೊಂಬಂದಿದ್ದೆ, ಯಾವಾಗಲೂ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಸರ್ ಅವರು. ಅದಾದಮೇಲೆ 3 ಇಯರ್ಸ್ ಆಗಿಂದ ಬರ್ತಾಯಿಲ್ಲ ಅವರು ದೇವಸ್ಥಾನ, ಅದೇ ಆಗ್ತಾ ಇತ್ತಿಲ್ವಲ್ಲ ಅವರಿಗೆ ಬರೋದಕ್ಕೆ, ಅದಕ್ಕೆ ಅವರು ಬರ್ತಾ ಇತ್ತಿಲ್ಲ. ಇವಾಗ ಒಂದು 3 ಇಯರ್ಸಿಂದ ಬರೋದು ಸ್ಟಾಪ್. 2 ವರ್ಷ ಓಪನ್ ಆದ್ಮೇಲೆ ಬಂದಿಲ್ಲ ಸರ್ ಅಷ್ಟೇ. ಅವರು ಮದುವೆಗೆ ಹೇಳಕ್ಕೆ ಹೋಗಿದ್ದಾಗಲೂ ಅವರೇ ನಿಂತು ಊಟ ಬಡಿಸಿ, ನಾವು ಊಟ ಮಾಡಲ್ಲ ಅಂದರೂ ಕೇಳ್ತಾ ಇರಲಿಲ್ಲ, ಅವರೇ ಊಟ ಮಾಡಿಸಿ ಕಳ್ಸೋರು. ನನ್ನ ಮಗಳು ಮದುವೆಯಲ್ಲಿ ಫಸ್ಟ್ ಅವರೇ ಇದು ಮಾಡಿ ಬಟ್ಟೆ ತರಕ್ಕೆ ಅಲ್ಲಿಗೆ ಹೋಗಿದ್ದು. ಆಗ ಅಲ್ಲೇ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮುಗಿಸ್ಕೊಂಡು ಬಂದ್ವಿ. ಇದು ಅವರ ಸಂಬಂಧಿಕರ ಮಾತು. ಏನು ಮೊಸಳೆ ಹೊಸಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಮುತ್ತಿಗೆ ಹಿರಳ್ಳಿ ಗ್ರಾಮದಲ್ಲಿ ಅವರ ತಾಯಿ ಮನೆ ಇರ್ತಕ್ಕಂಥದ್ದು. ಚೆನ್ನಮ್ಮನವರು ಇಲ್ಲೇ ಹುಟ್ಟಿದಂಥದ್ದು, ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಇಲ್ಲಿರ್ತಕ್ಕಂಥ ಎಲ್ಲರ ಸಂಬಂಧಿಕರನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು. ನಾವೇನಾದರೂ ಮನೆಗೆ ಹೋದರೆ ಅವರ ದೊಡ್ಡಸ್ತಿಕೆಯನ್ನು ತೋರಿಸ್ತಿಲ್ಲ, ಹಮ್ಮು ಬಿಮ್ಮು ಎಲ್ಲೋ ಬಿಟ್ಟು ಅವರೇ ಕೈಯಾರೆ ಅಡುಗೆ ಮಾಡಿ ನಮಗೆ ಬಡಿಸಿ ಪ್ರೀತಿಯಿಂದ ನಮಗೆ ಬೀಳ್ಕೊಡುಗೆಯನ್ನು ಕೊಡ್ತಿದ್ರು ಎಂಬಂಥ ಅನಿಸಿಕೆಯನ್ನು ಅವರ ಸಂಬಂಧಿಕರು ಹಂಚ್ಕೊಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬೀಡು, ನ್ಯೂಸ್ 18 ಹಾಸನ. ದೇವೇಗೌಡರ ಪದ್ಮನಾಭ ನಗರ ನಿವಾಸದಲ್ಲಿ ಈಗಾಗಲೇ ಅಂತಿಮ ಹಂತದ ಪೂಜೆ ಆಗ್ತಾ ಇದೆ. ಅವರ ಮನೆಯಲ್ಲಿ ಚೆನ್ನಮ್ಮಗೆ ಕಡೇ ಪೂಜೆಯನ್ನ ನೆರವೇರಿಸಲಾಗಿದೆ. ಪತ್ನಿಯ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ನಿನ್ನೆಯಿಂದಲೂ ಕೂಡ ಕಣ್ಣೀರು ಹಾಕ್ತಾ ಇರೋದು, ನನ್ನ ಬಿಟ್ಟಿಷ್ಟು ಬೇಗ ಹೋದ್ಯಾ ಅಂತ ಅವರು ದುಃಖದಲ್ಲಿ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತು, ನಾನು ಬರ್ತಾ ಇದ್ದೆ ಅಂತ ದೇವೇಗೌಡರು ಕಣ್ಣೀರು ಹಾಕ್ತಾ ಇರೋದು. ಪಾರ್ಥಿವ ಶರೀರಕ್ಕೆ ಕಡೆ ಪೂಜೆ ಸಲ್ಲಿಕೆ ಮಾಡಲಾಗಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ದೇವೇಗೌಡರ ಕೈಯಲ್ಲೇ ಆ ಪೂಜೆ ಆಗಬೇಕು, ಅವರ ಕೈಯಿಂದಾನೇ ಪೂಜೆಯನ್ನ ನೆರವೇರಿಸಲಾಗಿದೆ. ಕಣ್ಣೀರು ಹಾಕಿದ್ದಾರೆ, ನಾನೂ ಬರ್ತಾ ಇದ್ದೆ, ನನ್ನ ಕೂಡ ಕರ್ಕೊಂಡು ಹೋಗಬಹುದಿತ್ತಲ್ವಾ ನೀನು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ನೋಡ್ತಾ ಇದ್ರೆ ಸ್ಕ್ರೀನ್ನಲ್ಲಿ ನೀವು ವೀಲ್ ಚೇರ್ನಲ್ಲಿ ಅವರನ್ನು ಕರೆದುಕೊಂಡು ಬಂದು ಪದ್ಮನಾಭ ನಗರ ನಿವಾಸದಲ್ಲಿ ಚೆನ್ನಮ್ಮಗೆ ಅಂತಿಮ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಮೈದಾನಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಳ ಸಂಗಾತಿ 72 ವರ್ಷ ಒಟ್ಟಿಗೆ ಜೊತೆಯಾಗಿ ಜೀವನದಲ್ಲಿ ಹೆಜ್ಜೆ ಹಾಕಿದ್ರು. ಈಗ ದೇವೇಗೌಡರನ್ನ ಅಗಲಿ ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಗಣ್ಯರಿಂದ ದೇವೇಗೌಡರ ಪತ್ನಿಯ ಅಂತಿಮ ದರ್ಶನ. ಪರಮೇಶ್ವರ್, ಮುನಿಯಪ್ಪ, ಸದಾನಂದ ಗೌಡರಿಂದ ನಮನ. ಚೆನ್ನಮ್ಮರನ್ನ ಸ್ಮರಿಸಿದ ಡಾಲಿ ಧನಂಜಯ್, ದೊಡ್ಡಣ್ಣ ಹಾಗೂ ಪೂಜಾ ಗಾಂಧಿ. ಪದ್ಮನಾಭ ನಗರದ ಮನೆಯಲ್ಲಿ ಅಂತಿಮ ಪೂಜೆ. ಕಣ್ಣೀರು ಹಾಕ್ತಿದ್ದಾರೆ ದೇವೇಗೌಡ ಹಾಗೂ ಕುಮಾರಸ್ವಾಮಿ. ಅಂತ್ಯ ಸಂಸ್ಕಾರದ ಜಾಗದಲ್ಲಿ ರೇವಣ್ಣ ಕಣ್ಣೀರು. ಕೆಲವೇ ಕ್ಷಣದಲ್ಲಿ ಹೊಳೆ ನರಸೀಪುರಕ್ಕೆ ಪಾರ್ಥಿವ ಶರೀರ ರವಾನೆ. ಮಾವಿನಕೆರೆ ಬಳಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ. ಬೆಟ್ಟದ ತಪ್ಪಲಿನಲ್ಲಿ ಪರಿಶೀಲನೆ. ಚೆನ್ನಮ್ಮನವರ ಹುಟ್ಟೂರಲ್ಲಿ ನೀರವ ಮೌನ. ಚೆನ್ನಮ್ಮನ ನೆನೆದು ಊರಿನ ಜನ ಭಾವುಕ. ಕಣ್ಣೀರು ಹಾಕ್ತಿದ್ದಾರೆ ಚೆನ್ನಮ್ಮನವರ ಸಂಬಂಧಿಕರು.
ಅಜ್ಜಿಯ ಸಾವಿನಿಂದ ಪ್ರಜ್ವಲ್ ರೇವಣ್ಣ ಕಣ್ಣೀರು, ಪೆರೋಲ್ ಕೋರಿ ಅರ್ಜಿ ಸಲ್ಲಿಕೆ, ನಾಳೆಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಗೆ ಅವಕಾಶಕ್ಕೆ ಮನವಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ನಿಧನರಾಗಿದ್ದು ಪದ್ಮನಾಭರದ ನಿವಾಸದಲ್ಲಿ ಅಂತಿಮ ದರ್ಶನದ ಆಗ್ತಾ ಇದೆ. ದೇವೇಗೌಡರ ಮನೆಯಲ್ಲಿ ಚೆನ್ನಮ್ಮಗೆ ಕಡೆಯ ಪೂಜೆಯನ್ನ ನೆರವೇರಿಸಲಾಗಿದೆ. ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರು ಕಡೇ ಪೂಜೆಯನ್ನ ಮಾಡಿದ್ದಾರೆ. ಪೂಜೆಯ ವೇಳೆ ಕಣ್ಣೀರು ಹಾಕಿದ್ದಾರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ. ನಾನು ಬರ್ತಾ ಇದ್ದೆ, ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ನಾಳೆ ಹೊಳೆನರಸೀಪುರದ ಬಳಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಬೆಳಗ್ಗೆ 9:30ವರೆಗೂ ಎಚ್.ಡಿ. ರೇವಣ್ಣ ಅವರ ಹೊಳೆನರಸೀಪುರದ ನಿವಾಸದಲ್ಲಿ ಆ ಭಾಗದ ಜನರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದಾಗಿದೆ. 9:30 ನಂತರ ಅಲ್ಲಿ ಅಂತ್ಯ ಸಂಸ್ಕಾರವು ನಡೆಯಲಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಒಂದು ಕಡೆ ಪದ್ಮನಾಭನಗರದಲ್ಲಿ, ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನ ಆಗ್ತದೆ. ಹಾಸನದಲ್ಲಿ ನೋಡ್ತಾ ಇದ್ದೀರಾ, ಆ ಒಂದು ಭಾಗದಲ್ಲಿ ಮಾವಿನ ಕೆರೆಯಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತಲ್ವ, ಸೊ ಆ ಭಾಗಕ್ಕೆ ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ಹೋಗಿದ್ದಾರೆ. ಸೊ ಅಲ್ಲಿ ಎಲ್ಲ ಸಿದ್ಧತೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ತಾಯಿಯ ಅಗಲಿಕೆಯಿಂದಾಗಿ ಅವರು ಬಹಳ ದುಃಖದಲ್ಲಿದ್ದಾರೆ. ಅವರ ಮಾತಲ್ಲೇ ನೀವು ಗಮನಿಸ್ತಾ ಹೋಗಬಹುದು, ಅಮ್ಮನನ್ನು ನಾನು ಕಳ್ಕೊಂಡಿದ್ದೀನಿ, ನನಗೆ ಭಾಳ ದುಃಖ ಆಗ್ತಾ ಇದೆ, ತಾಯಿ ನನ್ನನ್ನು ಬಿಟ್ಟು ಹೋದರು ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟೇ ದೊಡ್ಡ ಹಿರಿಯರಾಗಿರಲಿ ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಯಾವುದೇ ಒಂದು ಹುದ್ದೆಯಲ್ಲಿರಲಿ, ಯಾವುದೇ ಒಂದು ಸ್ಥಾನವನ್ನು ಅಲಂಕರಿಸಿರಲಿ, ತಾಯಿ ಪ್ರೀತಿ ಮುಂದೆ ಯಾವುದೂ ಕೂಡ ಅಲ್ಲ. ಎಷ್ಟೇ ದೊಡ್ಡವರಾದರೂ ಕೂಡ, ಎಷ್ಟೇ ಹಿರಿಯರಾದರೂ ಕೂಡ ಕಣ್ಣೀರು ಹಾಕ್ತಾರೆ. ನೋವು ತಡೆದಲ್ಲಪ್ಪ ಈಶ್ವರ, ದೇವೇಶ್ವರ, ಶೃಂಗೇರಿ ಸ್ವಾಮಿಗಳು, ಚೆನ್ನಪ್ಪರೇ ಕೂತ್ಕೊಳ್ಳಿ ಅನ್ನೋರು ದೊಡ್ಡವರು. ಅಯ್ಯೋ ರಾಜೇಶ್ವರಿ ಸ್ವಾಮಿಗಳು, ಲಕ್ಷ್ಮಿ ಎಷ್ಟು ಜನಕ್ಕೆ ಅನ್ನ ಹಾಕಿದ್ರಪ್ಪ, ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರಲ್ಲಪ್ಪ. ಅವತ್ತು ಯಾರಿಗಾದ್ರೂ ಬಂದರೆ ದುಡ್ಡು ಕೊಡೋದು, ಸೀರೆ ಕೊಡೋದು ಎಲ್ಲ ಮಾಡೋದಪ್ಪ. ಏನು ಯಾರಿಗೂ ನನ್ನ ಮನೆ ಹೋಯ್ತು. ಸಮಾಧಾನ ಮಾಡ್ಕೊಳ್ಳಿ, ಏನೇ ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ದೇವತೆ ಕಳ್ಕೊಂಡ್ಬಿಟ್ಟು ಎಚ್.ಡಿ. ರೇವಣ್ಣ ಅಳ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಎಷ್ಟೋ ಜನರಿಗೆ ತುತ್ತನ್ನ ನೀಡಿದವಂಥವರು, ಯಾರಾದರೂ ಒಬ್ಬರು ಮನೆಗೆ ಬಂದರೆ ಸಾಕು ಅಂದರೆ ಮೊದಲೇ ಅವರು ದೇವರ ಭಕ್ತರು, ಅದ್ರ ಜೊತೆಗೆ ಬಂದಂತಹ ಅಭಿಮಾನಿಗಳಿಗೂ ಕೂಡ ಊಟ ಕೊಡೋದಿರಬಹುದು, ಅಥವಾ ಯಾರಾದರೂ ಮಹಿಳೆಯರು ಬಂದರೆ ಅವರಿಗೆ ಸೀರೆ ಕೊಡೋದು, ಅರಿಶಿಣ ಕುಂಕುಮ ಕೊಡೋದು, ಎಲ್ಲ ಕೆಲಸವನ್ನು ಚೆನ್ನಮ್ಮ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವರಿಗೆ ಹಮ್ಮು ಬಿಮ್ಮು ಅನ್ನುವಂಥದ್ದು ಏನೂ ಇಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ ಪತಿ, ಅಥವಾ ಮಾಜಿ ಪ್ರಧಾನಿ ಆಗಿದ್ದರು, ನನ್ನ ಮಕ್ಕಳು ಮುಖ್ಯಮಂತ್ರಿ ಆದವರು, ಅದ್ರ ಜೊತೆಗೆ ಸಚಿವರು, ಸಂಸದರು, ಶಾಸಕರು ಎಲ್ಲವೂ ಪಟ್ಟಗಳು ಕೂಡ ಇವರ ಕುಟುಂಬಕ್ಕೆ ಒಲಿದು ಬಂದಿದ್ರೂ ಕೂಡ ಇವ್ರಿಗೊಂದು ಹಮ್ಮು ಬಿಮ್ಮು ಅಹಂ ಅನ್ನುವಂಥದ್ದು ಇದ್ದೇ ಇರಲಿಲ್ಲ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಚೆನ್ನಮ್ಮ. ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಾಗಲಿ
ಅಥವಾ ಪಕ್ಷದ ಕಾರ್ಯಕ್ರಮಗಳಲ್ಲಾಗಲಿ ಗುರುತಿಸಿಕೊಂಡಂಥವರಲ್ಲ. ತೆರೆಮರೆ ಹಿಂದೆಯಲ್ಲೇ ಇಡೀ ಕುಟುಂಬಕ್ಕೆ ಧೈರ್ಯವನ್ನ ಹೇಳಿಕೊಂಡು ಒಂದು ಕೂಡು ಕುಟುಂಬವನ್ನ ಮುನ್ನಡೆಸ್ತಾ ಹೋದಂಥವರು ಚೆನ್ನಮ್ಮ. ಒಂದು ಕುಟುಂಬದಲ್ಲಿ 3 ಜನ, 4 ಜನ, 5 ಜನ ರಾಜಕಾರಣಕ್ಕೆ ಇರ್ತಾರೆ, ಇಳಿತಾರೆ ಅಂತಂದ್ರೆ ಆ ಕುಟುಂಬದ ಜವಾಬ್ದಾರಿ ಹಿರಿಯ ತಲೆ ಮೇಲಿರುತ್ತೆ. ಅದರಲ್ಲಿ ಚೆನ್ನಮ್ಮ ಇದ್ದಂಥದ್ದು ಅವರೇ ಇಡೀ ಕುಟುಂಬವನ್ನ ಮುನ್ನಡೆಸ್ತಾ ಹೋಗ್ತಾ ಇದ್ರು. 6 ಮಕ್ಕಳು. ಯಾವಾಗ HDD ರಾಜಕೀಯಕ್ಕೆ ಇಳಿತಾರೆ, ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, 6 ಮಕ್ಕಳ ಜವಾಬ್ದಾರಿಯನ್ನು ಕೂಡ ಹೊಂದಿದ್ರು. HD ರೇವಣ್ಣ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸ್ಥಳಕ್ಕೆ ಆ ಸಿದ್ಧತೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಮಾಜಿ ಸಚಿವರು HD ರೇವಣ್ಣ ಅವರು ಬಂದಿದ್ದಾರೆ. ಅವನು ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ಹರದನಹಳ್ಳಿಯಲ್ಲಿ ನಿಮ್ಮ ತಾಯಿಯವರ ಅಂತಿಮ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಎಷ್ಟೊತ್ತಿಗೆ ಆಗುತ್ತೆ ಸರ್? ನಾಳೆ ಯಾವ ರೀತಿಯಾಗಿ ವಿಧಾನಗಳು ನಡೆಯುತ್ತೆ ಸರ್? ದೇವತೆ ಕಳ್ಕೊಂಡ್ಬಿಟ್ಟೆ ಸರ್ ನನ್ನ ತಾಯಿನ. ಇನ್ನಾಡು 12 ಹಾಕೊಂಡವಳಿಗೆ ಸರ್. ಚೆನ್ನಮ್ಮನವರು ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಹೊಳೆನರಸೀಪುರ ಮಾತ್ರ ಅಲ್ಲ ಸರ್, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ಜನರಿಗೆ ಅನ್ನ ಹಾಕಿದಂಥ ತಾಯಿ ಸರ್. ಇವರನ್ನ ನೆನೆಸ್ಕೊಳ್ಳೋದಾದ್ರೆ ಸರ್, ಎಷ್ಟು ಜನಕ್ಕೆ ಅನ್ನ ಹಾಕಿದ್ರು ಹಾಗೆಲ್ಲ ಎಲ್ಲರಿಗೂ ಊಟ ಹಾಕಿ ವಿದ್ಯಾಭ್ಯಾಸ ಎಲ್ಲ ಕೊಡೋರು ಬಡವರಿಗೆ. ಗೊತ್ತಿಲ್ಲ ಸರ್. ನೀವು ಚಿಕ್ಕದಲ್ಲಿದ್ದಾಗಲೂ ಕೂಡ ಬಡತನದಲ್ಲಿದ್ದಾನೆ ಅವರು ದೇವೇಗೌಡರಿಗೆ ನೆರವಾಗಿದ್ದಂಥವ್ರು. ರಾಜಕೀಯದಲ್ಲಿ ಎಷ್ಟೇ ಸೋಲು ಅನುಭವಿಸ್ಲಿ, ಗೆಲುವು ಅನುಭವಿಸ್ಲಿ, ದೇವೇಗೌಡರ ಬೆನ್ನಿಗೆ ನಿಂತಿದ್ದವರು ಚೆನ್ನಮ್ಮ ಅವರು. ನೀವು ಕಂಡಂತೆ ಚೆನ್ನಮ್ಮ ಅವರು ನಿಮ್ಮ ಗೆಲುವನ್ನು ಕೂಡ ರಾಜಕೀಯದ ಬೆನ್ನೆಲುಬು ಕೂಡ ಅವರಾಗಿದ್ದರು ಸರ್. ಇದ್ರ ಬಗ್ಗೆ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಚೆನ್ನಮ್ಮನವರು ದೊಡ್ಡ ಪಾತ್ರ ಇದೆ ಸರ್. ಅವರ ಬೆನ್ನೆಲುಬಾಗಿ ಚೆನ್ನಮ್ಮನವರು ನಿಂತಿದ್ದಾರೆ ಸರ್. ಅದ್ರ ನನಗೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆಯ್ತು ಸರ್. ಇದಿಷ್ಟು ರೇವಣ್ಣವರ ಮಾತು. ಅವರು ತುಂಬ ಭಾವುಕರಾಗಿದ್ದಾರೆ. ಅವ್ರ ಮಾತು ಕೂಡ ಬರ್ತಾ ಇಲ್ಲ. ಕೇವಲ ಅಳೋದನ್ನು ಬಿಟ್ಟರೆ ಬೇರೆ ಮಾತು ಬರೋದಿಲ್ಲ ಎಂಬಂಥ ಸನ್ನಿವೇಶದಲ್ಲಿ ಅವರಿದ್ದಾರೆ. ಅವರು ಚೆನ್ನಮ್ಮನವರು ಸಾಕಷ್ಟು ಜನಕ್ಕೆ ಅನ್ನ ಹಾಕಿದ್ದಾರೆ, ಬಡವರಿಗೆ ಶಿಕ್ಷಣ ಕೊಡಿಸಿದ್ದಾರೆ. ನನ್ನ ತಾಯಿ ಅಂತ ಹೇಳಿದ್ರೆ ದೇವರಿಗೆ ಸಮಾನ ಆಗಿದ್ದಂಥವ್ರು. ಅವ್ರನ್ನ ಕಳೆದುಕೊಂಡು ಈಗ ನಾವು ಕೂಡ ಅನಾಥರಾಗಿದ್ದೀವಿ ಎಂಬಂಥ ಮೂಕ ರೋದನೆಯನ್ನು ಅವರು ಇಲ್ಲಿ ಹಾಸನದಲ್ಲಿ ವ್ಯಕ್ತಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮ ಅಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿಯಲ್ಲಿ ಪ್ರಾಯಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಒಬ್ಬ ನೀರಾವರಿ ತಜ್ಞನಾಗಿ ಅವರು ಕೊಟ್ಟಂಥ ಕೊಡುಗೆ ಅಪಾರ. ರಾಜ್ಯದ ಹಿತಾಸಕ್ತಿಯನ್ನು ಕಾಯುವಂಥ ಆ ಯಾವುದೇ ಪ್ರಶ್ನೆಗಳು ಬರಲಿ, ಅದು ಪ್ರಧಾನಮಂತ್ರಿ ಆಗಿರುವಾಗಿರ್ಬೋದು, ಮುಖ್ಯಮಂತ್ರಿ ಆಗಿರುವಾಗಿರ್ಬೋದು, ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಿದ್ದಾಗಿರ್ಬೋದು, ಈ ಪ್ರಾಯದಲ್ಲಿ ಕೂಡ ಅತ್ಯಂತ ಕಠೋರವಾಗಿ, ಗಂಭೀರವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದರಲ್ಲಿ ಮುಂಚೂಣಿಯ ನಾಯಕರು ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂಥ ದೇವೇಗೌಡರು. ಮತ್ತು ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಟದಿ ನಿಂತು ಮಾಡಿದವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು. ಅವರಿಗೆ ಪೂರ್ತಿ ಸಹಕಾರಗಳನ್ನು ಕೊಟ್ಟವರು ತಾಯಿ ಚೆನ್ನಮ್ಮನವರು. ದೇವೇಗೌಡರ ಮಾತಲ್ಲೇ ಹೇಳುವುದನ್ನು ನಾವೆಲ್ಲ ಕೇಳಿದ್ದೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ತನ್ನ ದುಡಿಮೆ ಮಾಡುವಂಥ ಸಂದರ್ಭಗಳಲ್ಲಿ, ಆರ್ಥಿಕವಾಗಿ ಸಬಲರಲ್ಲದಂಥ ದಿನಗಳಲ್ಲಿ ತಾಯಿ ತನ್ನ ಎಲ್ಲವನ್ನ ತನ್ನ ಪತಿಯವರಿಗೆ ಬೇಕಾಗಿ ಎಲ್ಲವನ್ನ ಕೊಟ್ಟು ಮುಂದೆ ಹೋಗಿ ಅಂತ ಹೇಳಿ ಅವರಿಗೆ ಆಧಾರ ಸ್ತಂಭವಾಗಿ ನಿಂತು ಮತ್ತೆ ಮತ್ತೆ ಮುನ್ನಡೆಸಿದವರು ತಾಯಿ ಚೆನ್ನಮ್ಮನವರು ಅಂತ ಹೇಳುವಂಥದ್ದು ನಾವು ಕೇಳಿದ್ದೇವೆ. ಪ್ರಾಯಶಃ ದೇವೇಗೌಡರು ಮತ್ತು ಚೆನ್ನಮ್ಮನವರು ಇಬ್ಬರು ಕೂಡ ಇನ್ನೂ ಒಂದಷ್ಟು ದಿನ ಬದುಕು ಇರ್ತಿದ್ರೆ ಒಬ್ಬ ರಾಜ್ಯದಿಂದ ಹೋದಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಯಾಗಿ ಅವರ ಮಾತಿಗೆ ಇನ್ನಷ್ಟು ತೂಕಗಳನ್ನು ಕೊಡಲಿಕ್ಕೆ ಆ ತಾಯಿಯ ಬೆಂಬಲದ ಅವಶ್ಯಕತೆ ಇತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಬರ್ತಾ ಇರುವಂಥ ಲಕ್ಷಾಂತರ ಮಂದಿಯನ್ನು ನೋಡಿದರೆ ಗೊತ್ತಾಗುತ್ತೆ ಅವರನ್ನು ತಾಯಿ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಕೂಡ ತನ್ನ ಎಲ್ಲ ಚಟುವಟಿಕೆಗಳನ್ನು ಹೇಗೆ ಕೇಂದ್ರೀಕೃತ ಮಾಡಿ ಅವರು ಇವತ್ತು ಕೂಡ ತನ್ನ
ಸರ್ವಸ್ವವನ್ನು ರಾಜ್ಯದ ಹಿತಾಸಕ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕೊರತೆ ತಾಯಿಯ ಅಗಲುವಿಕೆಯಿಂದ ಅವರಿಗೆ ಆಗದಿರಲಿ, ಮತ್ತಷ್ಟು ದಿನ ಅವರು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದರಲ್ಲಿ ಅವರಿಗೂ ಕೂಡ ದೇವರ ಆರೋಗ್ಯ ಕೊಡಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳ್ತೀನಿ. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು ವಯೋಸಹಜ ಕಾಯಿಲೆಯಿಂದ ತೀರೋಗಿದ್ದಾರೆ. ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕುಮಾರಸ್ವಾಮಿಯವರು, ರೇವಣ್ಣವರು, ಅವರ ಎಲ್ಲರ ಶ್ರೇಯಸ್ಸಿನ ಹಿಂದೆ ಚೆನ್ನಮ್ಮನವರ ಒಂದು ಸಹಾಯ ಕೂಡ ಇತ್ತು. ಮತ್ತು ಅವರು ಅಗಲಿರತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿ ಎಲ್ಲ ಅವರ ಕುಟುಂಬ ವರ್ಗ ಮತ್ತು ಅವರಿಬ್ಬ ಅಭಿಮಾನಿಗಳಿಗೆ ದೇವರು ದಯಪಾಲಿಸಲಿ ಅಂತ ಕೇಳ್ತೀನಿ. ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 35 ಸಾವು ಎಷ್ಟು ತಾಯಂದ್ರಿಗೆ ಸಿಗೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು, ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ. ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲಿವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನು ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆಗೆ, ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತಾಯಿದೆ ಅರ್ಧ ಪಾಲಿದೆ. ಆ ತಾಯಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇಳ್ತಾ, ಮತ್ತು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮದೇವರು. ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು ಅಂದರೆ, ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾವು ಆತ್ಮಕ್ಕೆ ಶಾಂತಿ ಕೊಡ್ತೀವಿ. ಗಣ್ಯಾತಿ ಗಣ್ಯರು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನ ಆಗುತ್ತೆ. ಅದಾದಮೇಲೆ 11 ಗಂಟೆ ನಂತರ ಹೊಳೆ ನರಸೀಪುರದತ್ತ ಅವರ ಅಂತಿಮ ಯಾತ್ರೆ ಸಾಗುತ್ತೆ. ಸೊ ಆವಾಗಲೂ ಕೂಡ ಟ್ರಾನ್ಸ್ಪರೆಂಟ್ ಇರುವಂತಹ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವಾಹನವನ್ನು ಕೂಡ ಹೂವಿನಿಂದ ಅಲಂಕಾರ ಮಾಡಿರೋದು. ಅದರಲ್ಲಿ ಎಚ್.ಡಿ. ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂರೋಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿಂದ ಹೊಳೆ ನರಸೀಪುರದತ್ತ ಯಾತ್ರೆ ಸಾಗುತ್ತೆ, ಅಂತಿಮ ಯಾತ್ರೆ. ಅಲ್ಲಿ ಇವತ್ತು ಸಂಜೆಯ ತನಕನೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಜಕಾರಣಿಗಳ ಜೊತೆಗಿದ್ದರೂ ಕೂಡ ರಾಜಕೀಯದಿಂದ ದೂರವೇ ಉಳ್ಕೊಂಡಿದ್ರು ಚೆನ್ನಮ್ಮನವರು. ಪತಿ ಮಕ್ಕಳು ಉನ್ನತ ಸ್ಥಾನಕ್ಕೇರಿದ್ರೂ ಕೂಡ ಹಮ್ಮು ಬಿಮ್ಮು ತೋರಿದವರಲ್ಲ.
ಆ ರೋಡಲ್ಲಿ ಮೇಲ್ಗಡೆ ಅಲ್ಲಿ ಹೋಗಿ ಮೇಲ್ಗಡೆ ರೋಡಲ್ಲಿ ಹೋಗ್ಬೇಡ, ಅದೇ ರೋಡಲ್ಲಿ. ದೇವೇಗೌಡರು ರಾಜಕೀಯಕ್ಕೆ ಇಳಿದಂತಹ ಸಂದರ್ಭದಲ್ಲಿ, ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಅವ್ರಿಗೊಂದು ಬಂಗ್ಲೆ ಕೊಟ್ಟಿರ್ತಾರಂತೆ, ಸರ್ಕಾರಿ ಬಂಗಲೆ. ಸೊ ಆ ಸಂದರ್ಭದಲ್ಲಿ ಇವರು ಹಾಸನದಿಂದ ಈಗ ಬೆಂಗಳೂರಿಗೆ ಶಿಫ್ಟ್ ಆಗುವಾಗ ಅವರು ತಮಗಿಷ್ಟವಾದ ಹಸುವನ್ನು ಕೂಡ ಇಲ್ಲಿಗೆ ಬೆಂಗಳೂರಿಗೆ, ದೊಡ್ಡ ಬಂಗ್ಲೆ ಇದ್ರೂ ಕೂಡ ಪರವಾಗಿಲ್ಲ, ಹಸುವನ್ನು ಸಾಕುತ್ತೀನಿ ಅಂತ ಹೇಳ್ಕೊಂಡು ತಗೊಂಡ್ಬಂದಿದ್ರಂತೆ. ಪಾರ್ಥಿವ ಶರೀರ ಕೂಡ ಆಗಮಿಸುತ್ತೆ. ಈಗ ಅಂತ್ಯಕ್ರಿಯೆ ನಡೆಸುವಂಥ ಸ್ಥಳದಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಹಾಸನ ಶಾಸಕ ಸ್ವರೂಪ್ ಅವರು ಕೂಡ ಇದರ ಪರಿಶೀಲನೆ ಮಾಡಿದ್ದಾರೆ. ಸ್ವರೂಪ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಮತ್ತು ಅವರ ಕುಟುಂಬ ಮತ್ತು ಚೆನ್ನಮ್ಮನವರ ಕುಟುಂಬ ಈ ಒಡನಾಟ ಯಾವ ರೀತಿ ಇತ್ತು, ಅವರು ಯಾವ ರೀತಿ ಅವರ ನೆನಪುಗಳನ್ನು ಹಂಚ್ಕೊಳ್ತಾರೆ ಅಂತ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಚೆನ್ನಮ್ಮನವರು ಅಂತ ಹೇಳಿದ್ರೆ ಪ್ರಕಾಶ್ ಅವ್ರಿಗೆ ಚೆನ್ನಮ್ಮನವ್ರಿಗೆ ಸಾಕಷ್ಟು ನಂಟು ಒಡನಾಟ ಎಲ್ಲ ಇದ್ದಂಥದ್ದು, ಅದನ್ನು ನೀವು ಯಾವ ರೀತಿ ಮೆಲ್ಕಾಗ್ತೀರಾ? ಸರಿ, 85ನೇ ಇಸ್ವಿಲಿ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಆ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾಗಿದ್ದು, ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಮತ್ತು ಸ್ವತಂತ್ರದಾಗಿ ಗೆದ್ದಿದ್ದಂಥದ್ದು. ತದನಂತರ ಅವರು ದೇವೇಗೌಡರ ಒಂದು ಆಶೀರ್ವಾದದಿಂದ ಅವರ ಒಂದು ಗರಡಿಯಲ್ಲಿ JDS ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಸುದೀರ್ಘವಾಗಿ 6 ಬಾರಿ ಚುನಾವಣೆಯನ್ನು ಎದುರಿಸಿ 4 ಬಾರಿ ಶಾಸಕರಾಗೋಕ್ಕೆ ಕಾರಣಕರ್ತರು ದೇವೇಗೌಡರು ಅಪ್ಪಾಜಿಯವರು ಮತ್ತು ಚೆನ್ನಮ್ಮನವ್ರಿಗೂ ಕೂಡ ವಿಶೇಷವಾಗಿ ನಮ್ಮ ತಂದೆ ಕಂಡ್ರೆ ಭಾಳ ಪ್ರೀತಿ. ಪ್ರತಿಯೊಂದು ಸಂದರ್ಭದಲ್ಲೂ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಔಪಚಾರಿಕವಾಗಿ ಊಟ ತಿಂಡಿ ಕೊಡುವಂಥದ್ದಿರ್ಬೋದು, ನಮ್ಮ ತಂದೆ ಕಂಡ್ರೆ ಭಾಳ ಪ್ರೀತಿಯಿಂದ ಮಾತಾಡ್ಸೋಂಥದ್ದು. ನಮ್ಮ ತಾಯಿಗೂ ಕೂಡ ಪ್ರತಿಯೊಂದು ಸಮಾರಂಭದಲ್ಲಿ ಸಿಕ್ಕಿದಾಗಲೂ ಕೂಡ ಜೊತೆಯಲ್ಲಿ ಕೂರಿಸ್ಕೊಂಡು ಭಾಳ ಪ್ರೀತಿಯಿಂದ ಮಾತಾಡ್ಸೋಂಥದ್ದು. ಹಾಸನಕ್ಕೆ ಬಂದಾಗಲೂ ಕೂಡ ನಮ್ಮ ತಾಯಿ ಹೋಗಿ ಚೆನ್ನಮ್ಮನವ್ರ ಆಶೀರ್ವಾದ ತೊಗೊಳ್ಳೋಂಥದ್ದು. ಭಾಳ ಒಂದು ಅವಿನಾವ ಸಂಬಂಧ ನಮ್ಮ ಮತ್ತು ಚೆನ್ನಮ್ಮವ್ರಿಗೆ ಕುಟುಂಬಕ್ಕೂ ಕೂಡ. ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರ ಸಂದರ್ಭದಲ್ಲೂ ಇದ್ದಾಗಲೂ ಕೂಡ ಒಂದು ಶಸ್ತ್ರಚಿಕಿತ್ಸೆ ಆ ಸಂದರ್ಭದಲ್ಲಿ ಚೆನ್ನಮ್ಮನವರು ಕೂಡ ಆಸ್ಪತ್ರೆಗೆ ಬಂದು ಒಂದು ದೇವಿಯ ಒಂದು ಆಶೀರ್ವಾದ ಹರಕೆಯನ್ನು ಮಾಡಿಸಿ ರಾಜರಾಜೇಶ್ವರಿಗೆ ಮತ್ತು ಗುಣಮುಖರಾದ ನಂತರ ನಮ್ಮ ತಾಯಿನ ಕರ್ಕೊಂಡೋಗಿ ಒಂದು ಹರಕೆಯನ್ನು ತೀರಿಸುವಂಥ ಕೆಲಸ ಮಾಡಿದರು. ಕೆಲವೊಂದು ಕಡೆ ನಮ್ಮ ಕುಟುಂಬಕ್ಕೆ, ನಮ್ಮ ಪಾಲಿಗೆ ದೇವತೆ ಮತ್ತೆಲ್ಲ ಭಾಳ ದುಃಖ ಅವ್ರನ್ನ ಒಂದು ಅಗಲಿಕ್ಕೆ. ಭಗವಂತ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳೋಕ್ಕೆ ಇದು ಮಾಡೋದು, ತಮಗೆ ಗೊತ್ತಿದೆ ಇವತ್ತು ದೇವೇಗೌಡರು ಮತ್ತು ಚೆನ್ನಮ್ಮನವ್ರ ದಾಂಪತ್ಯ ಜೀವನ ಸುದೀರ್ಘ 72 ವರ್ಷ ಯಾವ ರೀತಿ ಇಂಥ ಪ್ರತಿಯೊಂದು ದೇವಸ್ಥಾನ ವಿಚಾರಕ್ಕೆ ಹೋಗೋಕ್ಕಿರ್ಬೋದು, ಪ್ರತಿಯೊಂದು ಊಟ ಮಾಡೋಂಥದ್ದು ನಾನು ಕೂಡ ನನ್ನ ಕಣ್ಣಾರೆ ನೋಡಿರೋಂಥದ್ದು. ಊಟ ಮಾಡೋಂಥ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ಚೆನ್ನಮ್ಮನವ್ರನ್ನ ಬಿಟ್ಟು ದೇವೇಗೌಡರು ಊಟ ಮಾಡ್ತಿರಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅವರ ಒಂದು ದಾಂಪತ್ಯ ಜೀವನ ಇವತ್ತು ಅಂತ್ಯಗೊಂಡಿದೆ. ಹಾಗಾಗಿ ದೇವೇಗೌಡರಿಗೆ ವಿಶೇಷವಾಗಿ ಭಗವಂತ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತ ಸಂದರ್ಭ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ರಾಜಕೀಯ ಪ್ರವೇಶಕ್ಕೆ ಸರ್, ಎಚ್ ಎಸ್ ಪ್ರಕಾಶ್ ಅವರ ರಾಜಕೀಯ ಪ್ರವೇಶಕ್ಕೆ ಸಾಕಷ್ಟು ಪಾತ್ರ ವಹಿಸಿದರು. ನಿಮ್ಮ ರಾಜಕೀಯ ಪ್ರವೇಶಕ್ಕೆ ಬಂದಾಗ ಅಲ್ಲಿ ಹಲವಾರು ಜನ ನಿಮಗೆ ಸಹಾಯ ಮಾಡಿದ್ರು ಸರ್. ಆ ಸಂದರ್ಭದಲ್ಲಿ ಏನಾದರೂ ಇವರನ್ನ ಮಾತಾಡ್ಸಿದ್ರಾ ಅಥವಾ ಇವರು ಆಶೀರ್ವಾದ ಪಡೆದಿದ್ರಾ, ಅದನ್ನು ನೆನೆಸ್ಕೊಳ್ಳೋದಾದ್ರೆ ಸರ್? ನನ್ನ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿದ ನಂತರ ನಾನು ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದೆ. ಆಗ ಭಾಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ ನೀನು ಗೆಲ್ಲಲೇಬೇಕು, ನಿಮ್ಮ ತಂದೆಯವರು ಕೂಡ ಭಾಳಷ್ಟು ಕಷ್ಟದಿಂದ ಮತ್ತು ಭಾಳ ಒಳ್ಳೆತನದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ, ನೀನು ಕೂಡ ರಾಜಕೀಯ ಗೆಲ್ಲಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು. ನಾನು ಗೆದ್ದ ನಂತರ ಕೂಡ ಅವ್ರ ಆಶೀರ್ವಾದ ಪಡೆಯಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಚೆನ್ನಮ್ಮನವರು, ದೇವೇಗೌಡರ ಅಪ್ಪಾಜಿಯವರು ನನ್ನನ್ನು ಕೂರಿಸಿ ಜೊತೆಯಲ್ಲಿ ಒಂದು ಊಟನ ಮಾಡಿಸಿ ಮಧ್ಯಾಹ್ನ ಸಮಯ ಒಟ್ಟಿಗೆ ಊಟ ಮಾಡಿಸಿ ಕಳಿಸಿದಂಥ ಇದು ಒಂದು ಸಂದರ್ಭ ಇವತ್ತು ನೆನಪಾಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಪುಣ್ಯ ಮಾಡಿದ್ದೀನಿ ಅಂತ ಭಾವಿಸ್ತೇನೆ. ಒಂದು ಅದೃಷ್ಟನೂ ಕೂಡ ನನ್ನ ಎಲ್ಲ ಒಂದು ಪಾಲಿಗೆ. ಅದನ್ನು ಇವತ್ತು ಕೂಡ ಮುಂದೆನೂ ಕೂಡ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಒಂದು ಯಾರಿಗೂ ಕೂಡ ಒಂದು ಅವಕಾಶ ಸಿಗಲ್ಲ. ಇವತ್ತು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಇದಿಷ್ಟು ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಮಾತು. ಚೆನ್ನಮ್ಮನವರು ನಮ್ಮ ಕುಟುಂಬಕ್ಕೆ ಸಾಕಷ್ಟು ನಿಕಟವನ್ನು ಹೊಂದಿದಂಥವರು. ನಮ್ಮ ರಾಜಕೀಯ ಭವಿಷ್ಯದಲ್ಲಿ ತುಂಬ ಸಹಾಯವನ್ನು ಕೂಡ ಮಾಡಿದ್ದಾರೆ. ಮನೆಗೆ ಹೋದ ಸಂದರ್ಭದಲ್ಲಿ ಮನೆ ಮಗನಂತೆ ನಮ್ಮನ್ನು ಕಾಣ್ತಿದ್ರು. ನನ್ನ ರಾಜಕೀಯ ಪ್ರವೇಶ ಆದಾಗಲೂ ಕೂಡ ಅವರು ಆಶೀರ್ವಾದವನ್ನು ಮಾಡಿ ನೀನು ಗೆಲ್ಲಬೇಕು ಎಂಬಂಥ ಆಶೀರ್ವಾದವನ್ನು ಮಾಡಿದರು ಎಂಬಂಥ ಅನಿಸಿಕೆಯನ್ನು ಅವರು ಮೆಲುಕಾಕಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಬೇಡು, ನ್ಯೂಸ್ 18 ಹಾಸನ. ದೇವೇಗೌಡರ ಪದ್ಮನಾಭ ನಗರ ನಿವಾಸದಲ್ಲಿ ಈಗಾಗಲೇ ಅಂತಿಮ ಹಂತದ ಪೂಜೆ ಆಗ್ತಾ ಇದೆ. ಅವರ ಮನೆಯಲ್ಲಿ ಚೆನ್ನಮ್ಮಗೆ ಕಡೇ ಪೂಜೆಯನ್ನ ನೆರವೇರಿಸಲಾಗಿದೆ. ಪತ್ನಿಯ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ನಿನ್ನೆಯಿಂದಲೂ ಕೂಡ ಕಣ್ಣೀರು ಹಾಕ್ತಾ ಇರೋದು, ನನ್ನ ಬಿಟ್ಟಿಷ್ಟು ಬೇಗ ಹೋದ್ಯಾ ಅಂತ ಅವರು ದುಃಖದಲ್ಲಿ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತು, ನಾನು ಬರ್ತಾ ಇದ್ದೆ ಅಂತ
ದೇವೇಗೌಡರು ಕಣ್ಣೀರು ಹಾಕ್ತಾ ಇರೋದು. ಪಾರ್ಥಿವ ಶರೀರಕ್ಕೆ ಕಡೆ ಪೂಜೆ ಸಲ್ಲಿಕೆ ಮಾಡಲಾಗಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ದೇವೇಗೌಡರ ಕೈಯಲ್ಲೇ ಆ ಪೂಜೆ ಆಗಬೇಕು, ಅವರ ಕೈಯಿಂದಾನೇ ಪೂಜೆಯನ್ನ ನೆರವೇರಿಸಲಾಗಿದೆ. ಕಣ್ಣೀರು ಹಾಕಿದ್ದಾರೆ. ನಾನೂ ಬರ್ತಾ ಇದ್ದೆ, ನನ್ನ ಕೂಡ ಕರ್ಕೊಂಡು ಹೋಗಬಹುದಿತ್ತಲ್ವಾ ನೀನು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ ನೀವು. ವೀಲ್ ಚೇರ್ನಲ್ಲಿ ಅವರನ್ನ ಕರೆದುಕೊಂಡು ಬಂದು ಪದ್ಮನಾಭ ನಗರ ನಿವಾಸದಲ್ಲಿ ಚೆನ್ನಮ್ಮಗೆ ಅಂತಿಮ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಮೈದಾನಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಳ ಸಂಗಾತಿ 72 ವರ್ಷ ಒಟ್ಟಿಗೆ ಜೊತೆಯಾಗಿ ಜೀವನದಲ್ಲಿ ಹೆಜ್ಜೆ ಹಾಕಿದ್ರು. ಈಗ ದೇವೇಗೌಡರನ್ನ ಅಗಲಿ ಬಾರದೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಕೆಲ ಹೊತ್ತಲ್ಲೇ ಪುಟ್ಟಲಿಂಗಯ್ಯ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಪದ್ಮನಾಭ ನಗರದಲ್ಲಿನ ಪುಟ್ಟಲಿಂಗಯ್ಯ ಮೈದಾನ ಬೆಳಗ್ಗೆ 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕಲ್ಲಿ ವ್ಯವಸ್ಥೆ ಆಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅದಾದ್ಮೇಲೆ 11:05 ಹೊಳೆ ನರಸೀಪುರದತ್ತ ಅಂತಿಮ ಯಾತ್ರೆ ಸಾಗಲಿದೆ. ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಇರೋದು. ಅಂತಿಮ ಯಾತ್ರೆಗೆ ಬೇಕಾದಂತಹ ವಾಹನದ ಸಿದ್ಧತೆ ಕೂಡ ಈಗಾಗಲೇ ಆಗಿದೆ. ಹೂವಿನ ಅಲಂಕಾರವನ್ನು ಕೂಡ ಆ ಒಂದು ವಾಹನಕ್ಕೆ ಈಗಾಗಲೇ ಮಾಡಲಾಗ್ತಾ ಇದೆ. ಸೊ ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತೆ. ಸೊ ಮಾರ್ಗದುದ್ದಕ್ಕೂ ಕೂಡ ದೇವೇಗೌಡರ ಅಭಿಮಾನಿಗಳು, ಚೆನ್ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ರಾಜಕೀಯ ನಾಯಕರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಎಚ್ ಡಿ ಕುಟುಂಬ ದೇವೇಗೌಡರ ಮನೆಯಲ್ಲಿ ಚೆನ್ನಮ್ಮಗೆ ಕಡೆಯ ಪೂಜೆಯನ್ನು ನೆರವೇರಿಸಲಾಗಿದೆ. ಎಚ್ ಡಿ ದೇವೇಗೌಡರು ಅವರ ಪತ್ನಿಗೆ ಕೊನೆ ಪೂಜೆಯನ್ನು ನೆರವೇರಿಸಿದ್ದಾರೆ. ಶ್ರೀರಾಮುಲು ಅವರು ಮಾತನಾಡಿಸಿದ್ದಾರೆ. ಬನ್ನಿ. ನಮಗೆ ನಿನ್ನೆ ಸುದ್ದಿ ತಿಳಿದ ತಕ್ಷಣನೇ ನೇರವಾಗಿ ಬಳ್ಳಾರಿಯಿಂದ ಬಂದು ಇಲ್ಲಿ ಆ ತಾಯಿಯವರನ್ನ ದರ್ಶನವನ್ನು ಕೂಡ ಪಡ್ಕೊಂಡಿದ್ದೀವಿ. ದೇವೇಗೌಡರು ಬಹಳಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹುಶಃ 70 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ತಾಯಿ ನೋಡ್ರಿ, ಆ ತಾಯಿಯ 6 ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಓದಿಸ್ತಾರೋ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ತರ ಆ ತಾಯಿ ಕಾಪಾಡಿಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಕಣ್ಣಾರವರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದಾರ. ತಾಯಿ ಶಾಸಕರಾಗಿ ನೋಡಿದಾರ, ಮುಖ್ಯಮಂತ್ರಿ ಆಗಿ ನೋಡಿದಾರ, ಸಂಸದರಾಗಿ ನೋಡಿದಾರ, ಪ್ರಧಾನಮಂತ್ರಿಗಳಾಗಿ ನೋಡಿದಾರ. ನಂತರ ಅವರ ಮಕ್ಕಳನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಕೂಡ ಅವರು ನೋಡಿದ್ದಾರೆ. ಜೊತೆಲಿ ಸಾಕಷ್ಟು ಮಂದಿ ಮಕ್ಕಳು ರೇವಣ್ಣವರು ಆದಿ ಹಿಡ್ಕೊಂಡು ಡಾಕ್ಟರ್ಗಳು, ಮಂತ್ರಿಗಳು ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೋಡಿ ಆ ತಾಯಿ ಯಾವ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ ಅಂದ್ರೆ ಬಹುಶಃ ಕುಟುಂಬ ಬೆಳೀಲಿಕ್ಕೆ ಮೂಲ ಸ್ತಂಭ ಆ ತಾಯಿ.
ಬಹುಶಃ ಎಷ್ಟೇ ಕಷ್ಟಗಳು ಆ ತಾಯಿ ಬಂದಂಥ ಟೈಮಲ್ಲಿ ಕೂಡ ಕಷ್ಟಗಳು ಸುಖಗಳು ರಾಜಕಾರಣದಲ್ಲಿ ಸೋಲು ಗೆಲುವು ಎಲ್ಲವನ್ನೂ ನೋಡ್ಕೊಂಡ್ ಬಂದಾಳೆ, ಯಾವುದು ಕೂಡ ನೋಡಲಿಲ್ಲ ಅನ್ನೋಂಥದ್ದಿಲ್ಲ. ಹಂಗಾಗಿ ಈ ದೇವೇಗೌಡರು ಕುಟುಂಬದ ಹಿಂದ್ಗಡೆ ಯಾರನ್ನೊಬ್ಬರು ಶಕ್ತಿ ಇದೆ ಅಂದ್ರೆ ಆ ತಾಯಿಯವರು, ಆ ತಾಯಿಯನ್ನು ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದೀವಿ. ಬಹುಶಃ ತಾಯಿ ಅನ್ನಂತ ಶಬ್ದ ಯಾಕೆ ಬಳಕೆ ಮಾಡ್ತೀವಿ ಅಂದ್ರಿಗಿನ ಕೇವಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದೇ ತಾಯಿ ಅಲ್ಲ ಆಕೆ ಚೆನ್ನಮ್ಮನವರು. ಬಹುಶಃ ಇಡೀ ದೇಶದಲ್ಲಿದ್ದಂತ ಎಲ್ಲರೂ ಕೂಡ ಒಬ್ಬ ತಾಯಿ ಸ್ವರೂಪದಲ್ಲಿದ್ದಂಥವ್ರು ನಾವು ಕಳ್ಕೊಂಡಿದ್ದೀವಿ. ಹಂಗಾಗಿ ಅವ್ರ ಕುಟುಂಬಸ್ಥರು ಬಹಳಷ್ಟು ದುಃಖಿತರಾಗಿದ್ದಾರೆ. ದೇವೇಗೌಡರು ಕೂಡ ಈ ರಾಜ್ಯಕ್ಕೋಸ್ಕರವಾಗಿ ದೇಶ ಸಲುವಾಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಬಹುಶಃ ಅವರು ಕೂಡ ಬಹಳಷ್ಟು ದುಃಖಿತರಾಗಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವೇಗೌಡರು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಅಭಿಮಾನಿಗಳಿಗೆ ಪ್ರಾರ್ಥನೆ ಮಾಡೋದಿಷ್ಟೇ, ದೇಶದಲ್ಲಿದ್ದಂಥ ಅವ್ರದೇ ಆದಂಥ ಸಿದ್ಧಾಂತಗಳಲ್ಲಿ ರಾಜಕಾರಣ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನಾನು ಒಂದೇ ನಮನವನ್ನು ಮಾಡ್ತೀನಿ. ಅವ್ರೆಲ್ಲವನ್ನೂ ನೋಡಿರೋ ಕಾರಣ ಅವ್ರ ತಾಯಿ ಏನು ಕಳ್ಕೊಂಡಿದ್ದಾರೋ ಆ ತಡೆಯಂಥ ಶಕ್ತಿ ಮೊದಲನೇದಾಗಿ ದೇವೇಗೌಡರು ಕುಟುಂಬಸ್ಥರು ಕೊಡಬೇಕು, ದೇವೇಗೌಡರು ಕೂಡ ಕೊಡಬೇಕು. ಹಂಗಾಗಿ ಯಾರು ಕೂಡ ಅವರು ನೋವನ್ನು ಪಡಿಲಾರ್ದಂತೆ ಆ ತಾಯಿ ಭಗವಂತಕ್ಕೆ ಸೇರಿದಾಳ. ಆ ತಾಯಿ ಅವರ ಸನ್ನಿಧಾನದಲ್ಲಿ, ದೇವ್ರ ಸನ್ನಿಧಾನದಲ್ಲಿ ಸೇರಿದಾಳ. ಆ ತಾಯಿ ಎಲ್ಲಿದ್ರು ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ, ಆ ತಾಯಿ ಎಲ್ಲಿದ್ರು ಕೂಡ ಈ ಮನೆಯನ್ನ, ಈ ಕುಟುಂಬವನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೂಡ ದೊರಿಬೇಕು. ದೇವೇಗೌಡರ ಪದ್ಮನಾಭ ನಗರ ನಿವಾಸದಲ್ಲಿ ಈಗಾಗಲೇ ಅಂತಿಮ ಹಂತದ ಪೂಜೆ ಆಗ್ತಾ ಇದೆ. ಅವರ ಮನೆಯಲ್ಲಿ ಚೆನ್ನಮ್ಮಗೆ ಕಡೇ ಪೂಜೆಯನ್ನ ನೆರವೇರಿಸಲಾಗಿದೆ. ಪತ್ನಿಯ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ನಿನ್ನೆಯಿಂದಲೂ ಕೂಡ ಕಣ್ಣೀರು ಹಾಕ್ತಾ ಇರೋದು, ನನ್ನ ಬಿಟ್ಟಿಷ್ಟು ಬೇಗ ಹೋದ್ಯಾ ಅಂತ ಅವರು ದುಃಖದಲ್ಲಿ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತು, ನಾನು ಬರ್ತಾ ಇದ್ದೆ ಅಂತ ದೇವೇಗೌಡರು ಕಣ್ಣೀರು ಹಾಕ್ತಾ ಇರೋದು. ಪಾರ್ಥಿವ ಶರೀರಕ್ಕೆ ಕಡೆ ಪೂಜೆ ಸಲ್ಲಿಕೆ ಮಾಡಲಾಗಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ದೇವೇಗೌಡರ ಕೈಯಲ್ಲೇ ಆ ಪೂಜೆ ಆಗಬೇಕು, ಅವರ ಕೈಯಿಂದಾನೇ ಪೂಜೆಯನ್ನ ನೆರವೇರಿಸಲಾಗಿದೆ. ಕಣ್ಣೀರು ಹಾಕಿದ್ದಾರೆ, ನಾನು ಬರ್ತಾ ಇದ್ದೆ, ನನ್ನ ಕೂಡ ಕರ್ಕೊಂಡು ಹೋಗಬಹುದಿತ್ತಲ್ವಾ ನೀನು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ ನೀವು. ವೀಲ್ ಚೇರ್ನಲ್ಲಿ ಅವರನ್ನು ಕರೆದುಕೊಂಡು ಬಂದು ಪದ್ಮನಾಭ ನಗರ ನಿವಾಸದಲ್ಲಿ ಚೆನ್ನಮ್ಮಗೆ ಅಂತಿಮ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಮೈದಾನಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಳ ಸಂಗಾತಿ 72 ವರ್ಷ ಒಟ್ಟಿಗೆ ಜೊತೆಯಾಗಿ ಜೀವನದಲ್ಲಿ ಹೆಜ್ಜೆ ಹಾಕಿದ್ರು. ಈಗ ದೇವೇಗೌಡರನ್ನ ಅಗಲಿ ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಕೆಲ ಹೊತ್ತಲ್ಲೇ ಪುಟ್ಟಲಿಂಗಯ್ಯ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಪದ್ಮನಾಭ ನಗರದಲ್ಲಿನ ಪುಟ್ಟಲಿಂಗ ಮೈದಾನ ಇದು, ಪುಟ್ಟಲಿಂಗಯ್ಯ ಮೈದಾನ. ಬೆಳಗ್ಗೆ 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕಲ್ಲಿ ವ್ಯವಸ್ಥೆ ಆಗಿದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅದಾದ್ಮೇಲೆ 11 ಗಂಟೆ 5 ನಿಮಿಷಕ್ಕೆ ಹೊಳೆ ನರಸೀಪುರದತ್ತ ಅಂತಿಮ ಯಾತ್ರೆ ಸಾಗಲಿದೆ. ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಇರೋದು. ಅಂತಿಮ ಯಾತ್ರೆಗೆ ಬೇಕಾದಂತಹ ವಾಹನದ ಸಿದ್ಧತೆ ಕೂಡ ಈಗಾಗಲೇ ಆಗಿದೆ. ಹೂವಿನ ಅಲಂಕಾರವನ್ನು ಕೂಡ ಆ ಒಂದು ವಾಹನಕ್ಕೆ ಈಗಾಗಲೇ ಮಾಡಲಾಗ್ತಾ ಇದೆ. ಸೊ ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತೆ. ಸೊ ಮಾರ್ಗದುದ್ದಕ್ಕೂ ಕೂಡ ದೇವೇಗೌಡರ ಅಭಿಮಾನಿಗಳು, ಚೆನ್ನಮ್ಮ ಅಭಿಮಾನಿಗಳೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ರಾಜಕೀಯ ನಾಯಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ.
ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಶ್ರೀರಾಮುಲು, ಸದಾನಂದ ಗೌಡ್ರು, ಎಂ.ಬಿ. ಪಾಟೀಲ್, ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇರೋದು ಅವರಿಗೆ ಧೈರ್ಯವನ್ನು ಹೇಳುವಂಥ ಕೆಲಸ, ಸಾಂತ್ವನವನ್ನು ಹೇಳುವಂಥ ಕೆಲಸ ಆಗ್ತಾ ಇದೆ. ಅದಾದಮೇಲೆ ಇನ್ನು ಕೆಲವೇ ನಿಮಿಷಗಳನ್ನು ಹತ್ರ 11 ಗಂಟೆಯಷ್ಟೊತ್ತಿಗೆ ಹಾಸನದ ಕಡೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಟ್ರಾನ್ಸ್ಪರೆಂಟ್ ವಾಹನದಲ್ಲಿ ಈ ಒಂದು ಯಾತ್ರೆ ಇರುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಂದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಪಾರ್ಥಿವ ಶರೀರಕ್ಕೆ ಸುತ್ತು ಹಾಕುವ ಮೂಲಕ ತಮ್ಮ ಅಂತಿಮ ನಮನ ಸಲ್ಲಿಸಿರೋದು. ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಆದರ್ಶ. ಆ ಮಾದರಿಯಲ್ಲಿ ಕರ್ನಾಟಕದ ಮಾತೆಯರು ಚೆನ್ನಮ್ಮನವ್ರನ್ನ ಆದರ್ಶವಾಗಿ ತಗೊಂಡ್ರೆ ಸಾಕು. ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇಲ್ಲ. ಬಹುಶಃ ಬದುಕಿದ ಕ್ಷಣವೂ ಕರ್ನಾಟಕಕ್ಕೆ ಅವರು ಆದರ್ಶ. ಹಾಗಾಗಿ ಆ ಕುಟುಂಬ ಇವತ್ತಿಗೂ ದೇಶದಲ್ಲಿ ದೊಡ್ಡ ರಾಜಕೀಯ ಶಕ್ತಿಯಾಗಿದ್ದರೆ ಅದು ಹಿಂದೆ ಇದ್ದಂಥ ಶಕ್ತಿ ಅದು ಚೆನ್ನಮ್ಮನವರು ಅಂತ ಹೇಳಲಿಕ್ಕೆ ನಮಗೆಲ್ಲ ಗೊತ್ತಿದೆ. ನೋಡಿ, ಎಲ್ಲರೂ ಕೂಡ ಹೇಳುವಂಥದ್ದು ಒಂದೇ, ಅಂದರೆ ಹಮ್ಮು ಬಿಮ್ಮು ಅನ್ನುವಂಥದ್ದಿಲ್ಲ. ಸರಳ ವ್ಯಕ್ತಿತ್ವವನ್ನು ಹೊಂದಿದವರು. ಯಾವ ಪಕ್ಷದವರಾಗಲಿ ದೇವೇಗೌಡರ ಮನೆಗೆ ಬಂದರೂ ಕೂಡ ಆತಿಥ್ಯ ವಹಿಸಿ ಅವರಿಗೆ ಊಟೋಪಚಾರವನ್ನು ಮಾಡುವಂಥದ್ದಿರಬಹುದು, ಆರೋಗ್ಯವನ್ನು ವಿಚಾರಿಸುವಂಥದ್ದಿರಬಹುದು, ಎಲ್ಲ ಮಾಡ್ತೀವಿ. ನೋಡಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಷ್ಟೇ HDD ಅವರ ಶಿಷ್ಯ ಆಗಿದ್ದಂತಹ ಮಾಜಿ CM ಸಿದ್ದರಾಮಯ್ಯನವರು ಕೂಡ ಬಂದಿದ್ದು, CM DK ಶಿವಕುಮಾರ್ ಅವರು ಬಂದಿದ್ದು, ಇಬ್ರಾಹಿಂ ಬಂದಿದ್ದು, ಕೃಷ್ಣ ಬೈರೇಗೌಡರು ಬಂದಿದ್ದು, ಎಲ್ಲರೂ ಬಂದು HD ದೇವೇಗೌಡರಿಗೂ ಕೂಡ ಸಾಂತ್ವನ ಹೇಳುವಂಥ ಕೆಲಸ ಆಗಿತ್ತು. ಇನ್ನೊಂದು ಕಡೆ ಮಾವಿನಕೆರೆಯಲ್ಲಿ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಏನೆಲ್ಲ ಸಿದ್ಧತೆಗಳಾಗಬೇಕು ನೋಡಿ, ಆ ಕೆಲಸ ಆಗ್ತಾ ಇದೆ. ಅದು HD ರೇವಣ್ಣ ಅವರ ಮುಂದಾಳತ್ವದಲ್ಲಿ ಆಗ್ತಿರುವಂಥದ್ದು. ಅಲ್ಲೇ ಪಕ್ಕದಲ್ಲಿ ಒಂದು ಕುರ್ಚಿ ಹಾಕ್ಕೊಂಡು HD ರೇವಣ್ಣ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ದುಃಖ ತಡ್ಕೊಳಕ್ಕಾಗ್ತಾ ಇಲ್ಲ. ತಾಯಿಯನ್ನು ಕಳ್ಕೊಂಡಿದ್ದೀನಿ, ಅವರು ಬೆಂಗಳೂರಿನಲ್ಲಿ ಇರಬೇಕಿತ್ತು, ಬಟ್ ಅಲ್ಲಿ ಅಂತ್ಯ ಸಂಸ್ಕಾರದ ಸಿದ್ಧತೆ ಕೂಡ ಆಗಬೇಕಲ್ವಾ. ಹಾಸನದಲ್ಲಿ ಯಾರಾದರೂ ಇದ್ದು ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆ ಆಗಬೇಕಲ್ವಾ. ಸೊ ಹಿರಿ ಜೀವ ಹಿರಿ ಮಗನಾಗಿ ಅಲ್ಲಿ ಹೋಗಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳು, ಎಲ್ಲ ಸಿದ್ಧತೆಗಳನ್ನು ದುಃಖದಲ್ಲಿದ್ದರೂ ಕೂಡ ಮಾಡ್ತಾ ಇದ್ದಾರೆ. ಅವರು ಹೇಳುವಂಥದ್ದು ಒಂದೇ, ನಮ್ಮಮ್ಮನ್ನ ಕಳ್ಕೊಂಡಿದ್ದೀನಿ, ಭಾಳ ದುಃಖ ಆಗ್ತಾ ಇದೆ, ಭಾಳ ನೋವಾಗ್ತಾ ಇದೆ, ಏನೂ ಮಾತನಾಡೋಕ್ಕಾಗ್ತಾ ಇಲ್ಲ ನನಗೆ. ಇಲ್ಲಿಗೆ ಕರೆದುಕೊಂಡು ಬರ್ತಾರೆ, ಸಂಜೆ ತನಕ ಇಲ್ಲೇ ದರ್ಶನದ ವ್ಯವಸ್ಥೆ ಇರುತ್ತೆ ಅಂತ. ಅದ್ರ ಜೊತೆಗೆ ಈ ಹೊಳೆ ನರಸೀಪುರದಲ್ಲಿ HD ರೇವಣ್ಣ ಮನೆ, ಹಾಸನ ಕಡೆ ಬಂದರೆ ಸಾಕು ಅತಿ ಹೆಚ್ಚು ದಿನಗಳ ಕಾಲ ಈ ರೇವಣ್ಣ ಮನೆಯಲ್ಲೇ ಅವರು ದಿನ ಕಳೀತಾ ಇದ್ರಂತೆ. ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತಗೊಳಕ್ಕೆ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ, ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು ನನಗೆ. ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನಿಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ, ಪ್ರೀತಿಯನ್ನು ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿಣ ಕುಂಕುಮ ಹೂವುಗಳನ್ನು ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ ನಮ್ಮನ್ನು. ಸೊ ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು
ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರವಹಿಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ. ಎಚ್ ಡಿ ದೇವೇಗೌಡರ ಸಹಧರ್ಮಿಣಿ ಚೆನ್ನಮ್ಮ ಅವರು ದೇವೇಗೌಡರ ಮತ್ತು ಅವರ ಇಡೀ ಕುಟುಂಬದ ಒಂದು ಆಧಾರ ಸ್ತಂಭವಾಗಿದ್ದರು. ಅವರಿಗೆ ವಿಶೇಷವಾದಂಥ ಶಕ್ತಿಯನ್ನು ಅವರ ಬದುಕಿನ ದೇವೇಗೌಡರ ಬದುಕಿನಿಡೀ ಕೊಟ್ಟಂಥ ಒಂದು ಕೆಲಸ ಅವರು ಮಾಡಿದ್ದಾರೆ. ಅಂಥ ಒಬ್ಬ ತ್ಯಾಗಿ, ಒಂದು ಶಕ್ತಿವಂತ ಮಹಿಳೆಯನ್ನು ಕಳ್ಕೊಂಡು ದೇವೇಗೌಡರು ಅವರ ಫ್ಯಾಮಿಲಿಗೆ ಅಪಾರವಾದ ನಷ್ಟವಾಗಿದೆ ಮತ್ತು ಅವರ ಅಪಾರ ಅಭಿಮಾನಿಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಕುಮಾರಣ್ಣ ಮತ್ತು ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದು ಭಾಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಾಗೆ ನೂರಾರು ಮಕ್ಕಳನ್ನು ಸಾಕಿ ಏನು ಚೆನ್ನಾಗಿ ಬೆಳೆಸಿದಂಥ ತಾಯಿ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ನೋವು ಭರಿಸೋ ಶಕ್ತಿ. ಚೆನ್ನಮ್ಮನವರು ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸಿದರು. ಹಲವಾರು ಬಾರಿ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ನಾನು ಮನೆಗೆ ಬಂದಾಗ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ದೇವ್ರ ಪೂಜೆಯಲ್ಲಿ ಹೂ ಕಟ್ತಾನೋ ಅಥವಾ ಯಾವುದೋ ಒಂದು ಮಂತ್ರ ಹೇಳ್ತಾನೋ, ದೇವ್ರ ಭಕ್ತಿಯಲ್ಲಿ ಯಾವಾಗಲೂ ತಲ್ಲೀನರಾಗಿರೋರು. ನಮ್ಮ ಪದ್ಮನಾಭ ನಗರದಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಆವಾಗ ಬಂದು ಕುಟುಂಬ ಸಮೇತ ಅವರಲ್ಲಿ ಪೂಜೆ ಮಾಡ್ತಾಯಿದ್ರು. ಬಹಳ ಅಪಾರವಾದಂಥ ದೈವ ಭಕ್ತರು. ದೇವೇಗೌಡರ ಕುಟುಂಬ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಇಷ್ಟೊಂದು ಜನಮನೆ ಕುಟುಂಬಕ್ಕೆ ಸಿಕ್ಕಿದೆ ಅಂತಂದರೆ, ಚೆನ್ನಮ್ಮನವರು ಈ ಕುಟುಂಬದ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತಂದರೆ ತಪ್ಪಾಗಲ್ಲ. ಹಿರಿಯ ಮುತ್ತೈದೆಯಾಗಿ ಅವರು ಅವರ ಜೀವನದ ಈ ಪಯಣವನ್ನು ಮುಗಿಸಿದ್ದಾರೆ. ಭಗವಂತ ಅವರಿಗೆ ಸದ್ಗತಿಯನ್ನು ಪ್ರಾರ್ಥನೆ ಜೊತೆಗೆ ಸಿಗಲಿ, ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಆಮೇಲೆ ಅವರ ದೊಡ್ಡ ಕುಟುಂಬ, ಆ ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ. ಅವರಿಗೆ ಎಲ್ಲ ರೀತಿಯಲ್ಲಿ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.